ರೋಟರಿ ಕ್ಲಬ್ ಬೀದರ್ ವತಿಯಿಂದ ದಿನಾಂಕ 23/2/2026 121ನೇ ವಿಶ್ವ ರೋಟರಿ ದಿನಾಚರಣೆಯನ್ನು ರೋಟರಿ ಕಲ್ಯಾಣ ವಲಯದ ಸಹಾಯಕ ಗವರ್ನರ್ ಆದಂತಹ ರೋಟೇರಿಯನ್ ಇಂಜಿನಿಯರ್ ಹೌಶೆಟ್ಟಿ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಹಾಲಿ ಅಧ್ಯಕ್ಷರಾಗಿರುವ ರೋಟೇರಿಯನ್ ಬಸವಕುಮಾರ ಪಾಟೀಲ್, ಕಾರ್ಯದರ್ಶಿಗಳಾದ ರೋಟೇರಿಯನ್ ಅನಿಲ್ ಕುಮಾರ್ ಬಿರಾದರ್, ಖಜಾಂಚಿಗಳಾದ ರೋಟೇರಿಯನ್ ಅನಿಲ್ ಮಸೂದಿ ಇವರುಗಳ ಮುಂದಾಳತ್ವದಲ್ಲಿ ಕ್ಲಬ್ನ 2025-26ನೇ ಸಾಲಿನ ನಿರ್ದೇಶಕರುಗಳ ಸಹಯೋಗದೊಂದಿಗೆ ಬೀದರ್ ನಗರದ ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಅತ್ಯಂತ ಅದ್ಧೂರಿತವಾಗಿ ಆಚರಣೆ ಮಾಡಲಾಗ್ತಾ ಇದೆ ಎಂದು ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ರೋಟೇರಿಯನ್ ಹೌಶೆಟ್ಟಿ ಪಾಟೀಲ್, ಅಧ್ಯಕ್ಷರಾಗಿರುವ ರೋಟೇರಿಯನ್ ಬಸವಕುಮಾರ ಪಾಟೀಲ್, ರೋಟೇರಿಯನ್ ರವಿ ಮೂಲ್ಗೆ ಹಾಗೂ ಮುಖಂಡರಾದ ಸುರೇಶ್ ಶೆಟ್ಟಿಯವರು ಮಾತನಾಡಿ ತಿಳಿಸಿದ್ದಾರೆ. ವಿಶ್ವದಾದ್ಯಂತ ಸುಮಾರು 190 ದೇಶಗಳಲ್ಲಿ ತನ್ನ ಅಸ್ತಿತ್ವ ಉಳಿಸಿಕೊಂಡು ಆರೋಗ್ಯ, ಶಿಕ್ಷಣ, ಮಹಿಳಾ ಸಬಲೀಕರಣ, ನೈರ್ಮಲ್ಯ ಹೀಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳು ಹಾಗೂ ಯೋಜನೆಗಳ ಮೂಲಕ ತನ್ನದೇ ಆದ ಒಂದು ವಿಭಿನ್ನ ಛಾಪು ಮೂಡಿಸಿದ್ದು, ಬೀದರ್ ನಗರದಲ್ಲಿ 1972ರಲ್ಲಿ ನಮ್ಮ ರೋಟರಿ ಕ್ಲಬ್ ಅಸ್ತಿತ್ವಕ್ಕೆ ಬಂದಿದೆ. ರೋಟರಿ ಕ್ಲಬ್ನ 121ನೆಯ ವಿಶ್ವ ದಿನಾಚರಣೆಯ ಅಂಗವಾಗಿ ಬೀದರ್ ನಗರದ ಸಾರ್ವಜನಿಕರು, ವಿದ್ಯಾರ್ಥಿಗಳು, ಅಧಿಕಾರಿ ವರ್ಗದವರು, ಸಾಮಾಜಿಕ ಮುಖಂಡರು ಸಮಾಜದೊಂದಿಗೆ ಸಮನ್ವಯ ಬೆಳೆಸುವ ಹಾಗೂ ರೋಟರಿ ಸೇವೆಯ ಪ್ರಚಾರ ಪ್ರತಿಯೊಬ್ಬ ನಾಗರಿಕರ ಮನದಲ್ಲಿ ಅಚ್ಚು ಬರದಂತೆ ಮೂಡಿಸುವ ಕುರಿತು ಕ್ಲಬ್ನ ಸದಸ್ಯರು ಅನೇಕ ಆಟ, ಸ್ಪರ್ಧೆ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ರೋಟರಿ ದಿನಾಚರಣೆಯ ನಿಮಿತ್ತವಾಗಿ ರೋಟರಿ ದಿನಾಚರಣೆಯ ಪೂರ್ವ ಫೆಬ್ರವರಿ 18ಕ್ಕೆ ವಿವಿಧ ಸ್ಪರ್ಧೆಗಳನ್ನು ಹಮ್ಮಿಕೊಳ್ತಾ ಇದೆ. ಬೆಳಗ್ಗೆ 10 ಗಂಟೆಗೆ ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಬೀದರ್ ಜಿಲ್ಲೆಯ ಐತಿಹಾಸಿಕ ಸ್ಮಾರಕಗಳ ಚಿತ್ರಕಲೆ ರಚನೆಯ ಸ್ಪರ್ಧೆ, ಮಹಿಳೆಯರಿಗೆ ರಂಗೋಲಿ ಬಿಡಿಸುವ ಸ್ಪರ್ಧೆ, ಮಧ್ಯಾಹ್ನ 12ಕ್ಕೆ ಕಾಲೇಜು ವಿದ್ಯಾರ್ಥಿಗಳಿಗೆ ದುಶ್ಚಟಗಳ ನಿರ್ಮೂಲನೆಯಲ್ಲಿ ಯುವಕರ ಪಾತ್ರ ಅಥವಾ ಬೀದರ್ ಜಿಲ್ಲಾ ಅಭಿವೃದ್ಧಿಯಲ್ಲಿ ರೋಟರಿ ಸಂಸ್ಥೆ ಪಾತ್ರ ಕುರಿತು ಭಾಷಣ ಸ್ಪರ್ಧೆ, ಸಂಜೆ 6ಕ್ಕೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಮೂಹ ನೃತ್ಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಅದೇ ದಿವಸ ಬೆಳಗ್ಗೆ 10:30 ಗಂಟೆಗೆ ಯಾವುದೇ ರಸ್ತೆ ಅಪಘಾತ ಆದ ಸಂದರ್ಭದಲ್ಲಿ ಗಾಯಾಳುಗಳಿಗೆ ನೀಡುವ ಪ್ರಥಮ ಚಿಕಿತ್ಸೆ ಹಾಗೂ CPR ಪ್ರಕ್ರಿಯೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ನುರಿತ ವೈದ್ಯರಿಂದ ಕಾರ್ಯಾಗಾರ ಆಯೋಜನೆ ಮಾಡಲಾಗ್ತಾ ಇದೆ. ದಿನಾಂಕ 22/2/2026 ಬೆಳಗ್ಗೆ 6 ಗಂಟೆಗೆ ನಗರದ ಬರಿದಶಾಹಿ ಉದ್ಯಾನವನದಿಂದ ಹೊರಟು ಫತೇ ದರ್ವಾಜಾ ಹತ್ತಿರವಿರುವ ರಮೇಶ್ ಹೊಂಡಾ ಶೋರೂಮ್ ವರೆಗೆ ರೋಟರಿ ಕ್ಲಬ್ ಬೀದರ್ ನಗರದ ಅಡ್ವೆಂಚರಸ್ ಕ್ಲಬ್ ಹಾಗೂ ಡಾಕ್ಟರ್ ವಿಪಿನ್ ಗೋಯಲ್ ಅವರುಗಳ ಸಹಯೋಗದೊಂದಿಗೆ ಕ್ಯಾನ್ಸರ್ ರೋಗದ ಜಾಗೃತಿ ಕುರಿತು ಬ್ರೇಕ್ ದ ಸೈಕಲ್ ಆಫ್ ಕ್ಯಾನ್ಸರ್ ಘೋಷವಾಕ್ಯದೊಂದಿಗೆ ನುರಿತ ಸೈಕಲ್ ಸ್ಪರ್ಧಾಳುಗಳ ಸಮೂಹದ ಸೈಕಲ್ ಜಾಥಾ ಹಮ್ಮಿಕೊಳ್ಳಲಾಗ್ತಾ ಇದೆ. ಇದರ ಉದ್ಘಾಟನೆಯನ್ನ ರೋಟೇರಿಯನ್ ರಮೇಶ್ ಗೋಯಲ್ ಅವರು ಮಾಡಲಿದ್ದಾರೆ ಎಂದು ತಿಳಿಸಿದರು. ಜೊತೆಗೆ ದಿನಾಂಕ 23/2/2026 ಸಾಯಂಕಾಲ 6 ಗಂಟೆಗೆ ನಗರದ ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರು, ಶಾಸಕರು ಬೀದರ್ ದಕ್ಷಿಣ ಕ್ಷೇತ್ರ ಇವರು ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದಾರೆ. ಮುಖ್ಯ ಅತಿಥಿಯಾಗಿ DGE ರೋಟೇರಿಯನ್ ತ್ರಿವಿಕ್ರಮ ಜೋಶಿ ರಾಯಚೂರು ಅವರು ಕಾರ್ಯಕ್ರಮದಲ್ಲಿ ಆಗಮಿಸಿ ಶೋಭೆ ಹೆಚ್ಚಿಸಲಿದ್ದಾರೆ. ಸಮಾರಂಭದಲ್ಲಿ ಎಲ್ಲ ವಿಜೇತ ಸ್ಪರ್ಧಾಳುಗಳಿಗೆ ಸೂಕ್ತ ಬಹುಮಾನ, ಸನ್ಮಾನ, ಪ್ರಮಾಣ ಪತ್ರಗಳ ವಿತರಣೆ, ಪ್ರಾಯೋಜಕರ ಸನ್ಮಾನ, ರೋಟರಿ ಬೀದರ್ ಕ್ಲಬ್ನಲ್ಲಿ 30ಕ್ಕೂ ಹೆಚ್ಚು ವರ್ಷಗಳ ಸೇವೆಯನ್ನು ಸಮಾಜಕ್ಕೆ ನೀಡಿರುವ ಸದಸ್ಯರುಗಳ ಸನ್ಮಾನ ಹಾಗೂ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ಸಂಗೀತ ರಸಮಂಜರಿ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗ್ತಾ ಇದೆ. ಹಾಗಾಗಿ ಈ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಈ ಮೂಲಕ ರೋಟೇರಿಯನ್ ಹೌಶೆಟ್ಟಿಯವರು, ರೋಟೇರಿಯನ್ ರವಿ ಮೂಲ್ಗೆ, ರೋಟೇರಿಯನ್ ಅಂದರೆ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರುವ ಬಸವಕುಮಾರ ಪಾಟೀಲ್ ಹಾಗೂ ಮುಖಂಡರಾದ ಸುರೇಶ್ ಶೆಟ್ಟಿಯವರು ಮಾತನಾಡಿ ಮನವಿ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ನಿಕಟಪೂರ್ವ ಅಧ್ಯಕ್ಷರಾಗಿರುವ ಸೋಮಶೇಖರ್ ಪಾಟೀಲ್, ಕಾರ್ಯದರ್ಶಿಗಳಾದ ರೋಟೇರಿಯನ್ ಅನಿಲ್ ಕುಮಾರ್ ಬಿರಾದರ್, ಖಜಾಂಚಿಗಳಾದ ರೋಟೇರಿಯನ್ ಅನಿಲ್ ಮಸೂದಿ, ಡಾಕ್ಟರ್ ರಾಜಶೇಖರ್ ಸೇಡಂಕರ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಕೆಲವು ಜನಪದ ಮತ್ತು ಜೀವನ ಸಂಸ್ಥೆಗಳಲ್ಲಿ ರೋಟರಿ ಸಂಸ್ಥೆ ಒಂದು ಶತಮಾನ ಪರ್ಯಂತ ರೋಟರಿ ಸಂಸ್ಥೆ 23ನೇ ತಾರೀಕಿಗೆ ವಿಶ್ವ ರೋಟರಿ ದಿನಾಚರಣೆ ಆಚರಣೆ ಪ್ರಯುಕ್ತವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆಯಲಾಗಿದೆ. ಇಂದಿನ ಪತ್ರಿಕಾಗೋಷ್ಠಿಯನ್ನ ನಮ್ಮ ರೋಟರಿ ಕ್ಲಬ್ನ ಕಲ್ಯಾಣ ಝೋನ್ನ ಅಸಿಸ್ಟೆಂಟ್ ಸಹಾಯಕ ಗೌರವ ಆಗಿರುವಂತ ಶ್ರೀ ಹೌಶೆಟ್ಟಿ ಪಾಟೀಲ್ ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಇವತ್ತು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತಾಡ್ತಾರೆ. ಜೊತೆಗೆ ನಮ್ಮ ರೋಟರಿ ಕ್ಲಬ್ನ ಗೌರವಾನ್ವಿತ ಅಧ್ಯಕ್ಷ ಅಂತ ಬಸವಕುಮಾರ ಪಾಟೀಲ್ ನಮ್ಮ ಜೊತೆಗಿದ್ದಾರೆ. ಅತ್ಯಂತ ಕ್ರಿಯಾಶೀಲ ವ್ಯಕ್ತಿತ್ವದ ನಮ್ಮ ರೋಟರಿ ಕ್ಲಬ್ನ ಕಾರ್ಯದರ್ಶಿಗಳಂತ ಅನಿಲ್ ಕುಮಾರ್ ಬಿರಾದರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಮ್ಮ ಬೀದರ್ ಜಿಲ್ಲೆಯ ರೋಟರಿ ಕ್ಲಬ್ನ ಕೋಆರ್ಡಿನೇಟರ್ ಆಗಿರುವಂತ ಹಿರಿಯ ರೋಟರಿ ಸದಸ್ಯ ರವಿ ಮೂಲ್ಗೆ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ನಮ್ಮ ರೋಟರಿ ಕ್ಲಬ್ನ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತ ಸೋಮಶೇಖರ್ ಪಾಟೀಲ್ ನಮ್ಮ ಜೊತೆಗಿದ್ದಾರೆ. ಜೊತೆಗೆ ಕಾರ್ಯದರ್ಶಿಗಳಾಗಿರುವಂತ ಕೃಪಾ ಸಿಂಧು ಪಾಟೀಲ್ ಇವತ್ತು ನಮ್ಮ ಜೊತೆಗಿದ್ದಾರೆ.
ಜೊತೆಗೆ ನಾಳೆ ಒಂದು ವಿಶೇಷವಾದಂತಹ ಕಾರ್ಯಾಗಾರ ರಂಗಮಂದಿರದಲ್ಲಿ ಜರುಗಲಿದೆ. ಅಂತ ಕಾರ್ಯಾಗಾರದ ರೋಟರಿ ಕ್ಲಬ್ ಜೊತೆಗೇನೆ ಬೀದರ್ ನಾಗರಿಕರ ಒಂದು ಸನ್ಮಾರ್ಗ ಸಮಿತಿ ಅಂತಕ್ಕಂಥ ಒಂದು ಸಂಸ್ಥೆಯ ಕೋಶಾಧ್ಯಕ್ಷರಾಗಿರುವಂತ ಮತ್ತು ಹಿರಿಯ ವೈದ್ಯರಾಗಿರುವಂತಹ ಡಾಕ್ಟರ್ ರಾಜಶೇಖರ್ ಸೇನೋಕರ್ ಸರ್ ನಮ್ಮ ಜೊತೆಗಿದ್ದಾರೆ. ರೋಟರಿ ಕ್ಲಬ್ ಬೀದರ್ ವತಿಯಿಂದ 121ನೇ ರೋಟರಿ ವಿಶ್ವ ರೋಟರಿ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅದರ ನಿಮಿತ್ತ ನಾನಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದು ನಮ್ಮ ರೋಟರಿ ವಿಶ್ವ ರೋಟರಿ ದಿನಾಚರಣೆ 23ನೇ ಫೆಬ್ರವರಿಗೆ ಆಚರಣೆ ಆಗ್ತದೆ. ಅದಕ್ಕಿಂತ ಮುಂಚಿತವಾಗಿ ಕೆಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮೊದಲನೇದಾಗಿ ನಾಳೆ 18ನೇ ತಾರೀಕಿಗೆ ಬೆಳಿಗ್ಗೆ ಚನ್ನಬಸವ ಪಟ್ಟದೇವ ರಂಗಮಂದಿರದಲ್ಲಿ ಎಲ್ಲ ಶಾಲಾ ಹಾಗೂ ಕಾಲೇಜು ಮಕ್ಕಳಿಗಾಗಿ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಿದ್ವಿ. ನಾಳೆ ಬೆಳಿಗ್ಗೆ 18ರಂದು ಚಿತ್ರಕಲಾ ಸ್ಪರ್ಧೆ, ಹೈಸ್ಕೂಲ್ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನಗಳನ್ನು ಕೂಡ ಇಟ್ಟಿದ್ದೀವಿ. ಪ್ರಥಮ ಬಹುಮಾನ 3,000 ರೂಪಾಯಿ ಇದೆ, ದ್ವಿತೀಯ ಬಹುಮಾನ 2,000 ಇದೆ, ಹಾಗೂ ತೃತೀಯ ಬಹುಮಾನ 1,000 ಇದೆ. ಹಾಗೂ ಅದ್ರ ಜೊತೆಗೆ ಅವರಿಗೆಲ್ಲ ಒಂದು ಸರ್ಟಿಫಿಕೇಟು ಹಾಗೂ ಅವರಿಗೆಲ್ಲ ಒಂದು ಮೆಡಲು ಅದು ಆ ಥರ ನಾವು ಮಾಡ್ತಾಯಿದ್ದೀವಿ. ಅದರ ನಂತರ ರಂಗೋಲಿ ಸ್ಪರ್ಧೆ ಇದೆ. ರಂಗೋಲಿ ಸ್ಪರ್ಧೆ ಎಲ್ಲ ಮಹಿಳೆಯರಿಗಿದೆ. ಅದರಲ್ಲಿ ಯಾವುದೇ ವಯೋಮಿತಿ ಇದು ಇಲ್ಲ. ಮಹಿಳೆಯರಿಗಾಗಿ ಗೃಹಿಣಿ ಇರ್ಬೋದು, ಕಾಲೇಜ್ ಮಕ್ಕಳು ಇರ್ಬೋದು, ಹೈಸ್ಕೂಲ್ ಮಕ್ಕಳು ಯಾರು ಇರ್ಬೋದು, ಅವರೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ಬೋದು. ಅದನ್ನು ಕೂಡ ನಾಳೆ ಅಲ್ಲೇ ರಂಗಮಂದಿರದಲ್ಲಿ ಬೆಳಗ್ಗೆ 10 ಗಂಟೆ 15 ನಿಮಿಷಕ್ಕೆ ಅದು ಚಾಲನೆ ಕೊಡಲಾಗ್ತದೆ. ಅದರಲ್ಲೂ ಕೂಡ ನಾವು ಬಹುಮಾನಗಳನ್ನು ಇಟ್ಟಿದ್ದೀವಿ. ಪ್ರಥಮ ಬಹುಮಾನ, ದ್ವಿತೀಯ ಹಾಗೂ ತೃತೀಯ ಬಹುಮಾನ. ಪ್ರಥಮ ಬಹುಮಾನ 3,000, ದ್ವಿತೀಯ ಬಹುಮಾನ 2,000 ರೂಪಾಯಿ, ಹಾಗೂ ತೃತೀಯ ಬಹುಮಾನ 1,000 ರೂಪಾಯಿ. ಜೊತೆಗೆ ಎಲ್ಲ ಅವರಿಗೆ ಪ್ರಶಂಸಾ ಪತ್ರ ಕೂಡ ಕೊಡ್ತೀವಿ, ಆ ಒಂದು ಟ್ರೋಫಿನೂ ಕೂಡ ಕೊಡ್ತೀವಿ. ಮೂರನೇದಾಗಿ ಭಾಷಣ ಸ್ಪರ್ಧೆ ಕೂಡ ಇಟ್ಕೊಂಡಿದ್ದೀವಿ. ಭಾಷಣ ಸ್ಪರ್ಧೆ ಮಕ್ಕಳಿಗೆ ಅಂದರೆ ಕಾಲೇಜ್ ಮಕ್ಕಳಿಗಾಗಿ ಇಟ್ಕೊಂಡಿದ್ದೀವಿ, ಕಾಲೇಜ್ ಹುಡುಗರಿಗೆ. ಅದರಲ್ಲಿ ವಿಷಯ ಕೊಟ್ಟಿದ್ದೀವಿ, ದುಶ್ಚಟಗಳ ನಿರ್ಮೂಲನೆಯಲ್ಲಿ ಯುವಕರ ಪಾತ್ರ ಅಥವಾ ಜಿಲ್ಲಾ ಅಭಿವೃದ್ಧಿಯಲ್ಲಿ ರೋಟರಿ ಸಂಸ್ಥೆಯ ಪಾತ್ರ. ಬೀದರ್ ಜಿಲ್ಲಾ ಅಭಿವೃದ್ಧಿಯಲ್ಲಿ ರೋಟರಿ ಸಂಸ್ಥೆಯ ಪಾತ್ರ, ಈ ವಿಷಯವನ್ನು ನಾವು ಕೊಟ್ಟಿದ್ದೀವಿ. ಅದಕ್ಕೆ 2ರ ಒಂದು ಸರ್ ಯಾವುದಾದ್ರು ಅವ್ರು 2 ಚಾಯ್ಸ್ ಕೊಟ್ಟಿವಿ. ದುಶ್ಚಟಗಳ ನಿರ್ಮೂಲನೆಯಲ್ಲಿ ಯುವಕರ ಪಾತ್ರ ಅಥವಾ ಬೀದರ್ ಜಿಲ್ಲಾ ಅಭಿವೃದ್ಧಿಯಲ್ಲಿ ರೋಟರಿ ಸಂಸ್ಥೆಯ ಪಾತ್ರ. ಈ 2 ವಿಷಯದಲ್ಲಿ ಯಾವುದನ್ನು ಅವರು ಆರಿಸ್ಕೊಳ್ಬೋದು. ಅವರು ಕನ್ನಡ, ಇಂಗ್ಲೀಷು, ಹಿಂದಿಯಲ್ಲಿ ಭಾಷಣ ಮಾಡ್ಬೋದು. 3 ಭಾಷೆಯಲ್ಲಿ ಅವರಿಗೆ ಅವಕಾಶ ಇದೆ. ಅದೆಲ್ಲ ವಿಸ್ತಾರವಾಗಿ ನಾವು ನಮ್ಮ ಪ್ರಕಟಣೆ ತಮ್ಮ ಕೊಡ್ತೀವಿ. ಅವ್ರ ಕಾಲಾವಕಾಶ ಅದೆಲ್ಲ ಅದನ್ನು ಕೂಡ 12 ಗಂಟೆಗೆ ಉದ್ಘಾಟನೆ ಆಗ್ತದೆ. ಆಮೇಲೆ ಅದಾದಮೇಲೆ ನಾವು ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ ಹಾಗೂ ರೋಟರಿ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು CPR ವರ್ಕ್ಶಾಪು ಹಾಗೂ ಯುವಕರಲ್ಲಿ ಈ ಒಂದು ಮಾದಕ ವಸ್ತುಗಳ ಒಂದು ಪರಿಣಾಮ ಕುರಿತು ನಮ್ಮ ಡಾಕ್ಟರ್ ಶೇಡಂಪರು ಸವಿಸ್ತವಾಗಿ ತಮಗೆಲ್ಲ ಹೇಳ ಬಯಸ್ತಾರೆ. CPR ಬಗ್ಗೆ ಅದೆಲ್ಲ ಅದವರು. ಹಾಗೂ ಅದಾದಮೇಲೆ ಸಾಯಂಕಾಲ ಸಾಂಸ್ಕೃತಿಕ ಸಂಜೆ 6 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡಿವಿ. ಅದರಲ್ಲಿ ಅವರೇ ಸರ್ ಅದೆಲ್ಲ ಕೂಡ್ರಿ ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ ಸರ್, ಅದೆಲ್ಲ ಭಾಳಷ್ಟು ಕೆಲಸ ಮಾಡ್ತಾಯಿದೆ. ನಮ್ಮ ಅಬ್ದುಲ್ ಖದೀರ್ ಅವರು ಮತ್ತು ನಮ್ಮ ಶೇಡಂಕರ್ ಅವರ ನೇತೃತ್ವದಲ್ಲಿ ಭಾಳ ಚೆನ್ನಾಗಿ ಅದು ಎಲ್ಲ ಅದರಲ್ಲಿ ಸರ್ ಎಲ್ಲ ಜಾತಿ, ಪ್ರತಿಯೊಂದು ಜಾತಿಯಿಂದ ಅದಕ್ಕೆ ಧರ್ಮದಲ್ಲಿ ಯಾರು ಅದರಲ್ಲಿ ಇದ್ದಾರೆ. ಅಂದರೆ ಸಮಾಜನ ಇದು ಮಾಡ್ಬೇಕಂತ ಅದರೆಲ್ಲ ಅದು ವಿಸ್ತಾರವಾಗಿ ನಮ್ಮ ಶೇಡಂಕರ್ ಸರ್ ಮುಂದೆ ಇದ್ರೆ ಹೇಳ್ತಾರೆ ಅವ್ರು ತಮ್ಮ ವಿಷಯ ಬಂದಾಗ. ಸಾಯಂಕಾಲ ಹೊತ್ತೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳಿದ್ದಾವೆ ಸರ್. ಅದರಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಮೂಹ ನೃತ್ಯದ ಬಗ್ಗೆ ಒಂದು ಅವಕಾಶ ಇದೆ. ಹಾಗಾಗಿ ನಮಗೆಲ್ಲ ಭಾಳಷ್ಟು ಜನರಿಗೆಲ್ಲ ಈಗಾಗಲೇ ನಾವು ಅವರಿಗೆಲ್ಲ ಸಂಪರ್ಕದಲ್ಲಿದ್ದೀವಿ. ಅದಾದಮೇಲೆ ದಿನಾಂಕ ಅವತ್ತು 18ನೇ ತಾರೀಕು ಇನ್ನೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. 18ರಂದು ಮುಂಜಾನೆ ಸರ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಶಟ್ಲರ್ ಕ್ಲಬ್ದು ಒಂದು ಟೂರ್ನಮೆಂಟ್ ಇಟ್ಕೊಂಡಿದ್ವಿ. ಬೀದರ್ ಇವರ ಸಹಭಾಗಿತ್ವದಲ್ಲಿ ಶಟ್ಲ್ ಪಂದ್ಯಾವಳಿ ನಡೆಯಲಿದೆ. ಅದನ್ನು ಒಂದು ಬೀದರ್ನಾಗ ನಮಗೆಲ್ಲ ಒಂದು ಕಲಾ ಪ್ರತಿಭೆ, ಒಂದು ಸ್ಪೋರ್ಟ್ಸ್ಮೆನ್ಶಿಪ್ ಆಗೋಕ್ಕೆ ಸಲುವಾಗಿ ಎಲ್ಲ ನಮ್ಮದು ಭಾಳ ಸಲುವಾಗಿ ಅದು ಕೂಡ ಹೋಗ್ತಾ 18ನೇ ತಾರೀಕಿಗೆ ಬೆಳಗ್ಗೆ ಇಂಡೋರ್ ಸ್ಟೇಡಿಯಮಲ್ಲಿ ಅದನ್ನು ಕೂಡ ಹಮ್ಮಿಕೊಂಡಿದ್ದೀವಿ ನಮ್ಮ ರೋಟರಿ ವತಿಯಿಂದ ಹಾಗೂ ನಮ್ಮ ಬೀದರ್ ಶಟ್ಲರ್ಸ್ ಕ್ಲಬ್ ವತಿಯಿಂದ. ಅದಾದಮೇಲೆ 20ನೇ ತಾರೀಕು
21ನೇ ತಾರೀಕಿಗೆ ಸಹ ಒಂದು ಕ್ರಿಕೆಟ್ ಪಂದ್ಯಾವಳಿ ಇಟ್ಟಿದೆ ಸರ್. ಕ್ರಿಕೆಟ್ ಪಂದ್ಯಾವಳಿ ನಮ್ಮ ರೋಟರಿಯನ್ಸ್ ನಮ್ಮ ಒಂದು ಟೀಮು, ಆಮೇಲೆ ಪತ್ರಕರ್ತರೊಂದು ನಮಗೆಲ್ಲ ನಿಮ್ಗೆ ಈಗಾಗಲೇ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರ್ಬೋದು, ಪತ್ರಿಕಾದೊಂದು, ಹಾಗೆ ಮತ್ತು ಇನ್ನೊಂದು ಬ್ಯಾಂಕ್ ಉದ್ಯೋಗಿಗಳ ತಂಡ ಅಂತೇಳಿ ಒಂದು 4ರಿಂದ 5 ತಂಡ ಮಾಡಿ ಸರ್ ಒಂದು ದಿವಸದ ಟೂರ್ನಮೆಂಟ್ ಇಡ್ತಾಯಿದ್ವಿ. ಅದರಲ್ಲೂ ಕೂಡ ಎಲ್ಲ ವಿನ್ನರ್ ರನ್ನರ್ ಟ್ರೋಫೀಸ್ ಅವೆಲ್ಲ ಕೊಡ್ತಾ ಇದ್ದಾರೆ, ಎಲ್ಲ ರೋಟರಿಯನ್ಸು. ಮತ್ತು ಇದ್ರ ಬಗ್ಗೆ ಅದು 21ನೇ ತಾರೀಕಿಗೆ ನಗರದ BV ಬೊಮ್ಮಡಿ ಕಾಲೇಜ್ ಆಟ ಮೈದಾನದಲ್ಲಿ ಮೊನ್ನೆ ನಾವು ರೋಟರಿ ಟೂರ್ನಮೆಂಟ್ ಮಾಡಿದ್ದೀವಲ್ಲ, ಅದೇ ಸ್ಥಳದಲ್ಲಿ ಇದನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದೀವಿ 21ನೇ ತಾರೀಕು. ಹಾಗೂ 22ನೇ ತಾರೀಕಿಗೆ ಸರ್ ಬೆಳಿಗ್ಗೆ 6 ಗಂಟೆಗೆ ನಗರದ ಬರಿಸಾಯಿ ಉದ್ಯಾನದಿಂದ ಒಂದು ಸೈಕ್ಲಥಾನ್ ಕ್ಯಾನ್ಸರ್ ಅವೇರ್ನೆಸ್, ಕ್ಯಾನ್ಸರ್ ಜಾಗೃತಿಗಾಗಿ ಡಾಕ್ಟರ್ ವಿಪಿನ್ ಗೋಯಲ್ ಅಂತೇಳಿ ಸ್ಟಾರ್ ಹಾಸ್ಪಿಟಲ್ನಿಂದ ಅವ್ರು ಬಿದೋರೆ, ಅಲ್ಲಿ ಸ್ಟಾರ್ ಹಾಸ್ಪಿಟಲ್ ಭಾಳ ಫೇಮಸ್, ಈ ಒಂದು ದಕ್ಷಿಣ ಭಾರತದಲ್ಲೇ ಭಾಳ ಒಂದು ಫೇಮಸ್ ಡಾಕ್ಟರ್ ಇದ್ದಾರೆ ಅವರು ಬರ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಆಗ್ತಾಯಿದ್ವಿ. ಅದರದ್ದು ಉದ್ದೇಶ ಅಂದರೆ ಬ್ರೇಕ್ ದ ಸೈಕಲ್ ಆಫ್ ಕ್ಯಾನ್ಸರ್ ಅಂತೇಳಿ ಒಂದು ಸ್ಲೋಗನ್ ಕೊಟ್ಟಿದ್ದಾರೆ ಅವರು. ಆ ಒಂದು ಘೋಷವಾಕ್ಯದೊಂದಿಗೆ ನಾವು ಈ ಒಂದು ಸೈಕ್ಲೋಥಾನ್ ಅವತ್ತು 6 ಗಂಟೆಗೆ ಬರಿಸಾಯಿ ಗಾರ್ಡನ್ ಹತ್ರ ಎಲ್ಲ ನಾವು ಜಮಾವಣೆಯಾಗಿ ಅಲ್ಲಿಂದ ಸ್ಟಾರ್ಟ್ ಆಗಿ ಅದು ಮಡಿವಾಳ ಸರ್ಕಲ್ಲಿಂದ ರೋಟರಿ ಸರ್ಕಲ್ಲು, ಅಂಬೇಡ್ಕರ್ ಸರ್ಕಲ್ಲು, ಗವಾನ್ ಚೌಕ್, ಚೌಬಾರ, ಬಸವೇಶ್ವರ ಸರ್ಕಲ್ಲಿಂದ ಆಗಿ ಕೌಂಟ್ ಟೌನ್ ಅಂತ ಈಗ ಅವರು ಹೋಟೆಲ್ ಆಗಿದೆ ರಮೇಶ್ ಗೋಯಲ್ ಅವ್ರದ್ದು, ಅಲ್ಲಿ ಅದರ ಸಮಾರೋಪ ಆಗ್ತದೆ. ಅಲ್ಲೆಲ್ಲ ಭಾಗವಹಿಸಿದಂಥ ಎಲ್ಲ ಶಿಬಿರಾರ್ಥಿ ಇವರಿಗೆಲ್ಲ ನಾವು ಉಪಹಾರ ವ್ಯವಸ್ಥೆ ಮತ್ತು ಅವರಿಗೆಲ್ಲ ಒಂದು ಮೆಡಲ್ ವ್ಯವಸ್ಥೆ ಕೂಡ ಮಾಡೀವಿ. ಅದು ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಅವರಿಗೆಲ್ಲ ಒಂದು ಸನ್ಮಾನ ಮಾಡಿಸೋ ಅಲ್ಲಿ ಅವತ್ತು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದನ್ನು ಅವತ್ತು ಆ ಕಾರ್ಯಕ್ರಮವನ್ನು ನಮ್ಮ ಬೀದರ್ನ ಒಬ್ಬ ಉದ್ಯಮಿಗಳಾದಂಥ ರಮೇಶ್ ಗೋಯಲ್ ಅವರು ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ. ರಮೇಶ್ ಗೋಯಲ್ ಅವ್ರ ಮಗನೇ ಅವರು ವಿಪಿನ್ ಗೋಯಲ್ ಅವರು, ಅವರೆಲ್ಲ ಇದರದೆಲ್ಲ ಈ ಪೂರ್ಣ ಆ ಒಂದು ಸೈಕ್ಲಥಾನ್ದೆಲ್ಲ ಖರ್ಚು ವೆಚ್ಚೆಲ್ಲ ಅವರೇ ನೋಡ್ಕೊತಾ ಇದ್ದಾರೆ. ಅದು ನಮಗೊಂದು ಸಹಕಾರ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ ರೋಟರಿ ಅಂತೇಳಿ. ಹಾಗಾಗಿ ಈ ಇಷ್ಟು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ. ಹಾಗೂ 23ನೇ ತಾರೀಕಿಗೆ ನಮ್ಮ ಮೇನ್ ಮುಖ್ಯ ಕಾರ್ಯಕ್ರಮ ಅಂದರೆ ವಿಶ್ವ ರೋಟರಿ ದಿನಾಚರಣೆ. ಅದನ್ನು ನಾವು ಲಾವಣ್ಯ ಕನ್ವೆನ್ಷನ್ ಹಾಲ್ನಲ್ಲಿ ಸಾಯಂಕಾಲ ಅವತ್ತು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ಸಾಯಂಕಾಲ 6 ಗಂಟೆಗಿದೆ. ಅವತ್ತೆಲ್ಲ ಈ ಎಲ್ಲ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅದರಲ್ಲಿ ಎಲ್ಲ ವಿಜೇತರಾದಂಥವ್ರಿಗೆ ಕೂಡ ಅವತ್ತು ನಾವು ಅಲ್ಲಿ ಎಲ್ಲ ಕರೆದು ಸನ್ಮಾನ, ಅವರಿಗೆಲ್ಲ ಸನ್ಮಾನ ಪತ್ರಗಳು, ಅವ್ರಿಗೆ ಏನೇನೋ ಸನ್ಮಾನ ಮಾಡೋಕೆ ಅದನ್ನೆಲ್ಲ ಅವತ್ತೇ ಇಟ್ಕೊಂಡಿದ್ದೀವಿ ಕಾರ್ಯಕ್ರಮ. ಇವೇನೇ ಕಾರ್ಯಕ್ರಮ ಆಗ್ತಾ ಇದಾವಲ್ಲ ಅವರಿಗೆಲ್ಲ ಸನ್ಮಾನ ಅವತ್ತು ಅಲ್ಲಿ 23ನೇ ತಾರೀಕಿಗೆ ಲಾವಣ್ಯ ಕನ್ವೆನ್ಷನ್ ಹಾಲಲ್ಲಿ ಸಾಯಂಕಾಲ ಇದೆ, ಹಿಂದೆ ಓಪನ್ ಗ್ರೌಂಡಲ್ಲಿ. ಹಾಗೂ ಆ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಹಾಗೂ ಮುಖ್ಯ ಅತಿಥಿಗಳಾಗಿ ನಮ್ಮ ರೋಟರಿ ಡಿಸ್ಟ್ರಿಕ್ಟ್ 3160 ಈಗ ಬರುವಂಥ ಒಂದು ಗವರ್ನರ್, ಈ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ ಎಲೆಕ್ಟ್ ಅಂತ ಇರ್ತದೆ, ಅವರು ತ್ರಿವಿಕ್ರಮ್ ಜೋಶಿ ಅವರು ಆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಈ ಸಮಾರಂಭದೆಲ್ಲ ವಿಜೇತ ಸ್ಪರ್ಧಾರ್ಥಿಗಳಿಗೆ ಬಹುಮಾನ, ಅವರಿಗೆಲ್ಲ ಸನ್ಮಾನ ಕೂಡ ಅಲ್ಲಿ ಇರ್ತದೆ. ರೋಟರಿ ದಿನಾಚರಣೆ ಅಂಗವಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ 18 ತಾರೀಕಿಗೆ. ಈಗಾಗಲೇ ನಮ್ಮ ಅಸಿಸ್ಟೆಂಟ್ ಗವರ್ನರ್ ತಮಗೆ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿದ್ದಾಗೆ ರೋಟರಿ ಒಂದು ವಿಶ್ವದ ಅತಿ ದೊಡ್ಡ NGO ಆಗಿ 121 ವರ್ಷದಿಂದ ಕೆಲಸ ಮಾಡ್ತಾಯಿದ್ದಾರೆ. ಇದರ ನಿಮಿತ್ತ ಪೋಲಿಯೋ ಮುಕ್ತ ವಿಶ್ವ ಆಗಲಿ, ಸಾಕಷ್ಟು ಸರ್ಜರಿಗಳಾಗಲಿ, ಕ್ಯಾನ್ಸರ್ ಮುಕ್ತ ನಮ್ಮ ಒಂದು ಕ್ಯಾನ್ಸರ್ ಮುಕ್ತ ಸೊಸೈಟಿ ಮಾಡೋಕ್ಕೆ ಸಾಕಷ್ಟು ಪ್ರಾಜೆಕ್ಟನ್ನು ಹಮ್ಮಿಕೊಳ್ತದೆ. ಪ್ರತಿ ವರ್ಷ ಒಂದು ಹೊಸ ಪ್ರಾಜೆಕ್ಟನ್ನು ತೊಗೊಳ್ಳೋದು, ಒಂದು ಹೊಸ ಪ್ಯಾಷನಿಂದ ಕೆಲಸ ಮಾಡೋಂಥ ಒಂದು ಆರ್ಗನೈಸೇಷನು. ಇದರಲ್ಲಿ ಯಾರಿಗೂ ಏನು ಆರ್ಥಿಕವಾಗಿ ಯಾರಿಗೂ ಏನು ಇದು ಇಲ್ಲ. ಇದರಲ್ಲಿ ಸ್ವತಃ ನಾವು ಎಲ್ಲ ರೋಟೇರಿಯನ್ಸ್ ಎಲ್ಲ ದುಡ್ಡು ಹಾಕಿ ಮಾಡುವಂಥ ಒಂದು ಇದು ಸಂಸ್ಥೆ. ಇದ್ರ ಬಗ್ಗೆ ತಾವು ಸ್ವಲ್ಪ ಅರಿವು ಮೂಡಿಸ್ಬೇಕು ಎಲ್ಲ ನಮ್ಮ ಬೀದರ್ ಜನತೆಯಲ್ಲಿ. ಅದರ ನಿಮಿತ್ತ 18 ತಾರೀಕಿಗೆ ಒಂದು 10 ಗಂಟೆಗೆ ಒಂದು ವ್ಯಾಸನ ಮುಕ್ತ ಬೀದರ್ ಮಾಡ್ಬೇಕಂತ ಹೇಳಿ ಒಂದು ಸಂಸ್ಥೆ 6 ತಿಂಗಳ ಹಿಂದೆ ಜನ್ಮ ತಗೊಂಡಿದೆ. ಅದರ ಹೆಸರು ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ. ಅದರದ ಸದಸ್ಯಗಳು 21 ಜನ ಸದಸ್ಯರಿದ್ದು ಎಲ್ಲ ಧರ್ಮ, ಎಲ್ಲ ಜಾತಿಗಳ ಜನಗಳು ಕೂಡ ಒಂದು ಸಂಸ್ಥೆ ಮಾಡಿ ಅದರ ನಿಮಿತ್ತ ನಾವು ಒಂದು ಬೀದರ್
ಬೀದರಿಗೆ ನಶಾ ಮುಕ್ತ ಹಾಗೂ ಭಿಕ್ಷಾಟನೆ ಮುಕ್ತ ಮಾಡ್ಬೇಕಂತೇಳಿ ಒಂದು ಸಂಕಲ್ಪ ತೊಗೊಂಡಿದ್ವಿ. ಅದರ ಇನ್ನೊಂದು ಉದ್ದೇಶ ಏನಂತಂದ್ರೆ ಒಂದು ಸರಳ ವ್ಯವಹಾರನ ಪ್ರೋತ್ಸಾಹಿಸ್ಬೇಕಂತ ಹೇಳಿ ಇವು 3 ಸಂಕಲ್ಪಗಳನ್ನು ತಗೊಂಡು ಬೀದಿಗೆ ಮತ್ತು ಗ್ರಾಮಗಳಿಗೆಲ್ಲ ನಾವು ತಿರುಗಾಡ್ತಾ ಇರ್ತೀವಿ. ಪ್ರತಿ ದಿವಸ ಯಾರಾದರೂ ಒಬ್ಬರು ಗ್ರಾಮ ಪಂಚಾಯತ್ ಆಗಲಿ ಇಲ್ಲಾಂದ್ರೆ ಸಣ್ಣ ವಿಲೇಜ್ಗಳಿಗೆ ಆಗಿ ನಶೆ ಬಗ್ಗೆ, ಇದು ಭಿಕ್ಷಾಟನೆ ಬಗ್ಗೆ ಹಾಗೂ ಸರಳ ವ್ಯವಹಾರಗಳ ಬಗ್ಗೆ ಅರಿವನ್ನು ಮೂಡಿಸೋ ಕೆಲಸ ಮಾಡ್ತಾ ಇದ್ವಿ. ಇದರ ನಿಮಿತ್ತ ನಾಳೆ ಒಂದು ಕಾರ್ಯಕ್ರಮ ರಂಗಮಂದಿರ ನಡೆಯಲಿದೆ 10 ಗಂಟೆಗೆ. BNSS ಮತ್ತು ರೋಟರಿ ಸಮ್ಮಿಶ್ರಾಸ್ತ್ರದಲ್ಲಿ ಒಂದು CPR ಪ್ರೋಗ್ರಾಮ್ ಅಂತಂದ್ರೆ ಇವತ್ನಾಳು ಏನಾಗಿದೆ ಅಂತಂದ್ರೆ ಸಾಕಷ್ಟು ಜನ ಆಕ್ಸಿಡೆಂಟ್ ಆಗಲಿ, ಹಾರ್ಟ್ ಅಟ್ಯಾಕ್ ಆಗಲಿ, ಬೇರೆ ಬೇರೆ ಮೆಡಿಕಲ್ ಎಮರ್ಜೆನ್ಸಿಯಿಂದ ಎಲ್ಲರ ಮನೆಗೆ ಆಗ್ತಾ ಇರ್ತಾವೆ, ತಿಂಗಳಿಗಾಗಲಿ ವರ್ಷಗಾಗಲಿ. ಸೊ ಅದಕ್ಕೆ ಯಾವ ಥರ ನಾವು ಹ್ಯಾಂಡಲ್ ಮಾಡ್ಬೇಕಂತ ಯಾರಿಗೂ ಗೊತ್ತಿರಲ್ಲ. ಅಂದರೆ ಫಸ್ಟ್ ಏಡ್ ಅಂತ ಏನಿರ್ತೀವಿ ಅದು ಯಾರಿಗೂ ಜಾಸ್ತಿ ಗೊತ್ತಿರಲ್ಲ. ಸಿಂಪಲ್ ಪ್ರೊಸೀಜರ್ಗಳು ಮಾಡಿದ್ವಿ ಅಂತಂದ್ರೆ ಜೀವ ಉಳಿತಾವೆ. ಯಾಕಂದ್ರೆ ಒಂದು CPR ಸಡನ್ ಆಗಿ ಯಾರೊಬ್ಬರು ಮೂರ್ಛೆ ಹೋಗ್ತಾರೆ, ಅವರಿಗೆ ಇಮಿಡಿಯೇಟ್ಲಿ ನಾವು ಒಂದು CPR ಅಂತ ಇರ್ತದೆ, ಅಂದರೆ ಕಾರ್ಡಿಯೋ ಪಲ್ಮನರಿ ಸ್ಟೇಷನ್ ಅಂತ ಹೇಳಿ ಮಾಡಿದ ಕೂಡ ಇಮಿಡಿಯೇಟ್ಲಿ ಹಾರ್ಟ್ ಸ್ಟಾರ್ಟ್ ಆಗ್ತದೆ. ಸೊ ಇದ್ರ ಬಗ್ಗೆ ನಾವು ಒಂದು ನಾಳೆ ಒಂದು ಕಾರ್ಯಾಗಾರ ಇಟ್ಟಿದ್ವಿ. ಸೊ ನಮ್ಮ ನರ್ಸಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಅನ್ನ ಕೊಟ್ಟು ಅವರಿಗೆ ಅದಕ್ಕೊಂದು ಸೂಕ್ಷ್ಮವಾಗಿ ಮಾಡಿ ಯಾವ ಥರ ನಾವು ಜೀವ ಉಳಿಸೋದಂತ ನಾಳೆ ಒಂದು ಇದು ಇಟ್ಕೊಂಡಿದ್ವಿ. ಅದರ ನಿಮಿತ್ತ ಇನ್ನೊಂದು ಏನಂತಂದ್ರೆ ಸಾಕಷ್ಟು ಈಗ ರೋಡ್ ಆಕ್ಸಿಡೆಂಟ್ಸ್ಗಳಾಗ್ತದೆ. ತಮ್ಮ ಗಮನಕ್ಕಿರಲಿ, ದಿವಸ 500 ಜನ ಸಾಯ್ತಾ ಇದ್ದಾರೆ ನಮ್ಮ ನ್ಯಾಷನಲ್ ಹೈವೇ ಮೇಲೆ ಪ್ರತಿ ದಿವಸ. ಅದು ನಮ್ಮ ಇಂಡಿಯಾದಲ್ಲಿ ಹಾಸ್ಪಿಟಲ್ಸ್ ಇಲ್ಲ ಅಂತೆಲ್ಲ, ಪ್ರೊಫೆಷನಲ್ಸ್ ಇಲ್ಲ ಅಂತಿಲ್ಲ, ಅಂದ್ರೆ ಅದಕ್ಕೆ ಕರೆಕ್ಟಾಗಿ ಒಂದು ಇಕೋಸಿಸ್ಟಮ್ ಇಲ್ಲ. ಯಾರಾದ್ರೂ ಆಕ್ಸಿಡೆಂಟ್ ಆದ್ರೆ ಇದಕ್ಕೆ ಯಾವ ಥರ ಎತ್ತಬೇಕು, ಯಾವ ಥರ ಶಿಫ್ಟ್ ಮಾಡಬೇಕು, ಅದು ಒಂದು ಇಕೋಸಿಸ್ಟಮ್ ಅಂತಂತಲ್ಲ, ಅದು ಇಲ್ಲ. ಸೊ ಅದ್ರ ಬಗ್ಗೆನೂ ನಾವು ಒಂದು ಸಂಕಲ್ಪ ತೊಗೊಂಡ್ವಿ. ಅದಕ್ಕೆ ಒಂದು 250ಗೆ ಇಳಿಸ್ಬೇಕಂತ ಹೇಳಿ ಕೂಡ ಒಂದು ಕಾರ್ಯಕ್ರಮ ಒಂದು ಹಾಕೊಂಡಿದ್ವಿ. ಸೊ ಅದನ್ನು ನಾವು ನಾಳೆ ಯಾವ ಥರ ಶಿಫ್ಟ್ ಮಾಡಬೇಕು, ಆಕ್ಸಿಡೆಂಟ್ ಆದ ಕೂಡಲೇ ಏನು ಮಾಡಬೇಕು, ಯಾವ ಥರ ಶಿಫ್ಟ್ ಮಾಡಬೇಕು, ಯಾವ ಥರ ಅದಕ್ಕೆ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋದು ಅಂತ ಎಲ್ಲ ಅದ್ರ ಬಗ್ಗೆನೂ ನಾವು ನಾಳೆ ನಮ್ಮ ನರ್ಸಿಂಗ್ ಸ್ಟೂಡೆಂಟ್ಸಿಗೆ ಲೈವ್ ನಮ್ಮ ರಂಗಮಂದಿರದಲ್ಲಿ ಹೇಳ್ತೀವಿ. ಸೊ ಇದು ಒಂದು ವಿಶೇಷ ಕಾರ್ಯಕ್ರಮ. ಇದು ಪ್ರಥಮ ಬಾರಿ ನಾವು ಮಾಡ್ತಾ ಇದ್ದೀವಿ. ಇದು ಫಸ್ಟ್ ಟೈಮ್. ಅಂದರೆ ರೋಟ್ರಿನೂ ಈ ಥರ ಎವ್ರಿ ಇಯರ್ ಮಾಡ್ಬೇಕಂತ ತಿಳ್ಕೊಂಡಿದ್ವಿ ಈಗ. ಸೊ ಇದು ಒಂದು ನಮ್ಮ ರೋಟ್ರಿ ಸ್ಟಾರ್ಟ್ ಆಗಿ 121 ವರ್ಷ ಆಯ್ತು. ಫೆಬ್ರವರಿ 23 1105 ಜನ್ಮ ಆಯ್ತು ಇದ್ರದ್ದು. ಒಬ್ಬರು ಪಾಲ್ ಹ್ಯಾರಿಸ್ ಅನ್ನೋರು ಇದಕ್ಕೊಂದು ಜನ್ಮ ಕೊಟ್ಟರು, USA ಸೊ ಇದ್ರ ಬಗ್ಗೆ ತಾವು ಸ್ವಲ್ಪ ಅರಿವನ್ನು ಮೂಡಿಸಿ, ಸೊ ತಾವೆಲ್ಲ ಸಹಕರಿಸಿ ನಾಳೆ ಸ್ವಲ್ಪ ನಾಳೆದು ಆಗಲಿ ನಮ್ಮದು ವಿಷಯಗಳನ್ನೆಲ್ಲ ಕವರ್ ಮಾಡ್ಕೊಂಡು ಜನ ಮೂಲಿಗೆ ಒಂದು ಸ್ಪ್ರೆಡ್ ಮಾಡುವಂಥ ಕೆಲಸ ಮಾಡೋಕ್ಕಂತ ಒಂದು ಕೋರಿಕೆಯಿಂದ ನಾನು ನಿಮ್ಮೆಲ್ಲ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ನಮ್ಮ ಸಹಾಯಕ ಗವರ್ನರ್, ರೋಟರಿ ಸಹಾಯಕ ಗವರ್ನರ್ ತುಂಬ ಸವಿಸ್ತಾರವಾಗಿ ಹೇಳಿದ್ದಾರೆ. ಹಾಗೆ ರಾಜಶೇಖರ್ ಸೇಡಂಕರ್ ಅವರು ಹೇಳಿದ್ದಾರೆ. ರೋಟರಿ ಸಂಸ್ಥೆ ಬಗ್ಗೆ ಹೇಳಬೇಕಂದ್ರೆ ಇದೇನು 200 ದೇಶದಲ್ಲಿದೆ. ಎವ್ರಿ ಇಯರ್ ಒಂದೊಂದು, ಅಂದರೆ ಯಾವ ದೊಡ್ಡ ಸಮಸ್ಯೆ ಇದೆ ಅದು ತಗೊಳುತ್ತೆ. ಇದಕ್ಕಿಂತ ಮೊದಲು ಪೋಲಿಯೋ ನಿರ್ಮೂಲನೆ ಮಾಡಬೇಕು ಜಗತ್ತಿನಿಂದ ಅಂತ ಮಾಡಿತ್ತು. ಪೋಲಿಯೋ ನಿರ್ಮೂಲನೆ ಆಗಿದೆ, ಈಗಾಗಲೇ ಹೇಳಿದ್ದಾರೆ. ಓನ್ಲಿ 2 ಕಂಟ್ರಿಯಲ್ಲಿದೆ. ಈಗ ಇಂಡಿಯಾದಲ್ಲಿ ಲಿಟ್ರಸಿ ಬಗ್ಗೆ ಜಾಸ್ತಿ ಇದು ವಹಿಸಿ ಇಂಡಿಯಾ 100% ಲಿಟ್ರಸಿ ಕಂಟ್ರಿ ಮಾಡಬೇಕಂತ ಪ್ರಾಜೆಕ್ಟ್ಸ್ ತಗೊಂಡಿದೆ. ಈಗ ನೆಕ್ಸ್ಟ್ ಬರುವ ದಿನಗಳಲ್ಲಿ ಎಲ್ಲ ಲಿಟ್ರಸಿ ಬಗ್ಗೆನೇ ಮ್ಯಾಕ್ಸಿಮಮ್ ಪ್ರಾಜೆಕ್ಟ್ಸ್ ಆಗೋದು. ಹಾಗಾಗಿ ಇದಕ್ಕೆ ರೋಟರಿ ಸಂಸ್ಥೆಗೆ ನಿಮ್ದು ಎಲ್ಲ ಪ್ರೆಸ್ದವ್ರದ್ದು ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇದರಲ್ಲಿ ಸಾಕಷ್ಟು ಪ್ಲೇಸ್ ಅಲ್ಲಿ ನಾವು RO ಪ್ಲಾಂಟ್ ಯೂನಿಟ್ ಅನ್ನು ಕೂಡಿಸಿದ್ದೀವಿ. ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲೆಲ್ಲಿ ಎಲ್ಲ ಕೂಡಿಸಿದ್ದೀವಿ. ರೀಸೆಂಟ್ಲಿ ಹೋದ ವರ್ಷ ಬ್ರಿಮ್ಸ್ ಹಾಸ್ಪಿಟಲ್ ಕೂಡ ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು RO ಪ್ಲಾಂಟ್ ಯೂನಿಟ್ ಅನ್ನು ಕೂಡಿಸಿದ್ವಿ. ಎರಡನೇ ಘಟಕ ತುಂಬಾ ದೊಡ್ಡದಿದೆ. ಅದು ಪ್ರತಿ ಗಂಟೆಗೆ 500 ಲೀಟರ್ ನೀರು, ಅದು ಒಂದು ಫ್ರೆಶ್ ನೀರನ್ನು ಕೊಡುತ್ತದೆ. ಅದೇ ರೀತಿ ನಾವು ಇವಾಗ ಇಲ್ಲಿ ಬಂದಿದ್ದಕ್ಕೋಸ್ಕರ ನಾನು ನೋಡಿದ್ವಿ, ನೀರು ಅದನ್ನೆಲ್ಲ ಹೊರಗಡೆ ತರಿಸಿ ವಾಟರ್ ಬಾಟಲ್ ಅದನ್ನೆಲ್ಲ ತರಿಸಿ ನೋಡಿದ್ವಿ. ಸೊ ಅದಕ್ಕೋಸ್ಕರ ನನ್ನ ಟರ್ಮಲ್ಲಿ ಈ ಒಂದು ಒಂದು ಫ್ರೆಶ್ ಒಂದು ವಾಟರ್ ಫಿಲ್ಟರ್ ನಾವಿಲ್ಲಿ ನನ್ನ ಅವಧಿಯಲ್ಲಿ ಕೂಡಿಸ್ಬೇಕಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ನಾನು ನನ್ನ ಅವಧಿಯಲ್ಲಿ ನಾನು ಈ ಒಂದು RO ಯೂನಿಟ್ ಕೂಡಿಸ್ತೀನಿ ಅಂತ ಹೇಳ್ತೀನಿ. ಧನ್ಯವಾದ.